ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ನಾಗರಾಜ್ ಯೂಟ್ಯೂಬ್ ಚಾನಲ್ ಪಾರ್ಟ್ 2 ಗೆ ನಿಮ್ಗೆ ಸ್ವಾಗತ. ಸೊ ಇವಾಗ ನಾನು ರಾಯರ ದರ್ಶನ ಅಂದ್ರೆ ರಾಯರ ಮಠದಲ್ಲೇ ಇದ್ದೀನಿ. ಸೊ ನಿಮಗ್ ಹೇಳಿದ್ದೆ ಪಾರ್ಟ್ 2 ಅಲ್ಲಿ ನೈಟ್ ಎಲ್ಲ ಯಾವ ತರ ಇರತ್ತೆ ಅಂತ ಹೇಳಿ ತೋರಿಸ್ತೀನಿ ಅಂತ ಹೇಳಿ. ಇವಾಗ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ನೋಡಿ ಇವಾಗ್ಲೇ ಮಲ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಕಾಲೆಲ್ಲ ಫುಲ್ ಸಿಕ್ಕಾಪಟ್ಟೆ ನೋವಿತ್ತು ಗಾಯ್ಸ್, ಯಾಕಂದ್ರೆ ತುಂಬಾ ಜನ ಆಯ್ತು. ನಾನಂತೂ ಜಾಸ್ತಿ ನಿಂತ್ಕೊಳಕ್ ಹೋಗಿಲ್ಲ. ಸೊ ಇದು ಇತ್ತು, ನಮ್ದ ಹತ್ರ ಟಿಕೆಟ್ ಇತ್ತು. ಸೊ ಹೋದ್ವಿ ಅಂಡ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ರಾಯರ ದರ್ಶನ ಆಯ್ತು. ಅಂಡ್ ಇನ್ನೊಂದೇನಂತ ಹೇಳಿ ಅಂದ್ರೆ ತುಂಬಾ ಜನ ಕೇಳಿದೀರಾ ಹೆಂಗೆ ಏನು ಎತ್ತ ಅಂತ ಹೇಳಿ, ಅವ್ರಿಗೆಲ್ಲ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಇನ್ನ ಮೋರ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಕೇಳ್ಬೋದು. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿ ರಾಯರ ದರ್ಶನಕ್ಕೆ ಇನ್ನೊಂದ್ಸಲ ಹೋಗೋಣ, ಯಾಕಂದ್ರೆ ನಾನು ನೈಟ್ ಹೆಂಗಿದೆ ಅಂತ ನಾನು ನೋಡ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಸೊ ನಿಮ್ಗೂ ಕೂಡ ನೈಟ್ ಹೆಂಗಿರತ್ತೆ ಅಂತ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಾ, ಬಟ್ ಆದ್ರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ನೀವು, ಆಯ್ತಾ. ಸೊ ಇವಾಗ ಹೋಗೋಣ, ಫ್ರೆಶ್ ಅಪ್ ಆಗ್ಬಿಟ್ಟು ಫಸ್ಟ್ ಫ್ರೆಶ್ ಅಪ್ ಆಗೋಣ, ಆಮೇಲೆ ಹೋಗೋಣ. ಇವಾಗ ಬೆಳಿಗ್ಗೆ ಅಂತ ನೋಡಿ, ಅಂದ್ರೆ ಬೆಳಿಗ್ಗೆ ನಾನು ಅಂದ್ರೆ ರಾಯ ದರ್ಶನ ಮಾಡುವಾಗ ಗುರುವಾರ ಅವಾಗ ಸ್ಯಾರಿ ಹಾಕಿದ್ದೆ. ಇವಾಗ ನಾರ್ಮಲ್ ಡ್ರೆಸ್, ನೈಟ್ ಅಲ್ವಾ, ಸೊ ನಾರ್ಮಲ್ ಡ್ರೆಸ್ ಹಾಕೊಂಡು ಹೋಗ್ತೀನಿ. ನಾನಿರೋ ಹೋಟ್ಲು ನಿಮ್ಗೆ ಏನಾದ್ರೂ ಅಡ್ರೆಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ಕೊಡ್ತೀನಿ. ಅಂಡ್ ನನ್ನ ಫಾಲೋವರ್ ಅಥವಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವೇನಾದ್ರೂ ಬಂದ್ರೆ ಅವರು ನಿಮಗ್ ಕಮ್ಮಿ ಮಾಡ್ಕೋತೀನಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಯಾಕಂದ್ರೆ ನಾನು ಬಂದಾಗೆಲ್ಲ ಇದೇ ಹೋಟ್ಲಲ್ಲಿ ಇದ್ದಿದ್ದು. ಟೂ ಟೈಮ್ ಆಯ್ತು. ಸೊ ತುಂಬಾ ಅಂದ್ರೆ ತುಂಬಾ ಜನ ಫಸ್ಟ್ ಇದ್ದಾಗ್ಲೇ ನನ್ನ ಪರಿಚಯ ಮಾಡ್ಕೊಂಡಿದ್ರು. ಆಮೇಲೆ ಬಂದಾಗ ಅವರೇ ಕೇಳಿದ್ರು, ಮೇಡಮ್ ಅದ್ ನೀವೇ ಅಲ್ವಾ ಬಂದಿದ್ದು, ಒಂದ್ ಈ 2 years ಆಯ್ತು ನನ್ ಬಂದು. ಸೊ ಆದ್ರೂ ಕೂಡ ನೆನ್ಪಿಟ್ಕೊಂಡಿರ್ತಾರಲ್ವಾ, ಸೊ ತುಂಬಾ ಖುಷಿ ಆಯ್ತು. ಅಂಡ್ ನಿಮಗೇನಾದ್ರೂ ಬೇಕು ಅಡ್ರೆಸ್, ಲೊಕೇಶನ್, ಇಲ್ಲ ರಾಯರ ಮಠದಿಂದ ಸ್ವಲ್ಪ ಅಷ್ಟೇ ಈ ಕಡೆ ಲೆಫ್ಟ್ ಬಂದ್ರೆ ಇಲ್ಲೇ ಇದೆ, ನನ್ನ ಲೊಕೇಶನ್ ನಾನು ಹೇಳ್ತೀನಿ ನಿಮ್ಗೆ. ತುಂಬಾ ಖುಷಿ ಆಯ್ತು ನನ್ಗೆ, ರಾಯರ ದರ್ಶನ ತುಂಬಾ ಚೆನ್ನಾಗಾಯ್ತು. ಅಂಡ್ ಪ್ರಸಾದ ಕೂಡ ಸಿಕ್ತು. ಅಂಡ್ ಇದಕ್ಕಿಂತ ಜಾಸ್ತಿ ಏನು ಖುಷಿ ಬೇಡ ಅನ್ಕೊಳ್ತೀನಿ. ಸೊ ರಾಯರು ಒಳ್ಳೇದ್ ಮಾಡ್ತಾರೆ ಅಂತ ಅನ್ಕೊಂತೀನಿ. ನಿಮ್ಗೆಲ್ಲಾರು ರಾಯರು ಒಳ್ಳೇದ್ ಮಾಡ್ಲಿ. ಅಂಡ್ ಇವಾಗ ಹೋಗೋಣ, ಓಕೆನಾ. ನೈಟು ಅದೆಲ್ಲ ಏನಿದೆಯೋ ನೋಡ್ಕೊಂಡು ಹೋಗೋಣ. ಓಕೆ, ಲೆಟ್ಸ್ ಗೋ ಗಾಯ್ಸ್. ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಟೀ ತರ್ಸಿದೀನಿ. ಟೀ ಕುಟ್ಕೊಂಡು ನಾನು ಮೈಕ್ ಹಾಕೊಂಡೆ ಹೋಗ್ಬಿಟ್ಟಿದೀನಿ ವಾಶ್ರೂಮ್ಗೆ. ನೋಡೇ ಇಲ್ಲ ನೋಡಿ, ಬ್ಲಾಗರ್ಗೆಲ್ಲ ಗೊತ್ತಾಗೋದೇ ಇಲ್ಲ ಮೈಕು ಏನು ಫೋನು ಅವೆಲ್ಲ ಏನು ಗೊತ್ತಾಗೋದೇ ಇಲ್ಲ. ಆಲ್ರೆಡಿ ಟೀ ಹೇಳಿದೀನಿ, ನಂಗೆ ಅವರು ಗೊತ್ತಿರೋರು ಅಲ್ಲಿದ್ದಾರೆ. ಸೊ ಅವರು ಟೀ ತಂದು ಕೊಡ್ತಾರೆ ಹೇಳಿದೀನಿ. ಸೊ ಟೀ ಕುಡ್ಕೊಂಡು ಫ್ರೆಶ್ ಆಗ್ಬಿಟ್ಟು, ಟೀ ಬಂತು. ಥ್ಯಾಂಕ್ ಯು ಸರ್, ನೀವು ಬಿಸಿ ಇದೆ. ಐಸ್, ನನ್ನ ಟೀ ಕೂಡ ಬಂದ್ಬಿಟ್ಟು ಕುಡಿಯೋಣ ಈಗ. ಚೆನ್ನಾಗಿದೆ ಟೀ ಮಾತ್ರ, ಸಾಕಾಗಿದೆ. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ನಾರ್ಮಲ್ ಚೂಡಿದಾರ ಹಾಕೋತಾ ಇದ್ದೀನಿ ಅಷ್ಟೇ. ಹಾಕೊಂಡು ಜಸ್ಟ್ ಮಿನಿಟ್. ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್, ಆಲ್ರೆಡಿ ಇದನ್ನ ವೇರ್ ಮಾಡಿದೀನಿ, ಬಟ್ ಒಂದು ಚೂಡಿ ಇರ್ಬೇಕು ಅಂತ ಹೇಳಿ ಸಿಂಪಲ್ ಆಗಿ ಚೂಡಿ ತಗೊಂಬಂದೆ. ಸೊ ನೀವು ಅನ್ಕೋಬಹುದು ಇವ್ರೇನ್ ದೇವಸ್ಥಾನಕ್ ಹೋಗಿದಾರಾ, ಇಲ್ಲ ನಾರ್ಮಲ್ ಆಗಿ ವ್ಲಾಗ್ ಮಾಡಕ್ ಹೋಗಿದಾರ ಅಂತ ಹೇಳ್ಬಿಟ್ಟು. ಗೈಸ್, ನಮ್ಗೆ ಏನಂತ ಹೇಳಿ ಅಂದ್ರೆ ಕಷ್ಟ ಇದೆ ಅಂತ ಎಲ್ಲಾ ಟೆಂಪಲ್ಗೆ ಹೋಗ್ತೀವಲ್ವಾ. ಸೊ ಏನು ಮಾಡಕ್ಕಾಗಲ್ಲ, ಮಾಡ್ಲೇಬೇಕು. ಕೆಲವೊಂದ್ ಟೈಮ್ ಅದೇ ಅನ್ಸುತ್ತೆ, ದೇವ್ರು ನಮ್ಗೆ ಇಷ್ಟ ಕೊಟ್ಟಿದ್ದಾನೆ, ಬೇರೆಯವ್ರಿಗೆ ಇಷ್ಟೂ ಕೊಟ್ಟಿರಲ್ಲ. ಸೊ ಇದನ್ನ ಆಪರ್ಚುನಿಟಿನ ನಾವ್ ಯೂಸ್ ಮಾಡ್ಕೋಬೇಕಷ್ಟೇ. ದೇವ್ರು ನಮ್ಗೆಲ್ಲಾ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಕಷ್ಟ ಅಂತ ಕೇಳ್ಕೊಂಡ್ ಬಂದಿದೀವಿ, ಬಟ್ ಅಷ್ಟೂ ಮಾಡ್ಲಿಲ್ಲ ಅಂದ್ರೆ ಹೆಂಗಿರತ್ತೆ. ಸೊ ಕೆಲವೊಂದ್ ಟೈಮು ಎಲ್ಲಾ ನಾವು ಖುಷಿಯಾಗಿರ್ಬೇಕಾಗತ್ತೆ, ಕೆಲವೊಬ್ರು ಇಷ್ಟೂ ಖುಷಿಯಾಗಿರಲ್ಲ, ಅಂಡ್ ಇಷ್ಟೂ ಮಾಡಿರಲ್ಲ, ಇಷ್ಟೆಲ್ಲ ಸಿಕ್ಕಿರಲ್ಲ. ಸೊ ನಮಗ ಸಿಕ್ಕಿದೆ, ನಮಗ್ ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳಿ ಅಂದ್ರೆ ನಾವ್ ಅದನ್ನ ಯೂಸ್ ಮಾಡ್ಕೋಬೇಕು, ತಪ್ಪೇನು ಇಲ್ಲ. ಬಟ್ ಟೆಂಪಲ್ಗೆ ಹೋದಾಗ ಹೆಂಗಿರ್ಬೇಕು ಹಂಗೆ ಇರ್ಬೇಕು ಅಂತ ಹೇಳಿ ಅಂದ್ರೆ ನಾವು ಆಚೆ ಕಡೆ ಹೆಂಗಿರ್ಬೇಕು ಹಂಗೆ ಇರ್ತೀವಿ. ಬಟ್ ಈ ರೂಮ್ ಅಂತ ಬಂದಾಗೆಲ್ಲ ನಾರ್ಮಲ್ ಆಗಿ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಏನು ಅಂತ ಹೇಳಿ ಅದ್ ನಮ್ಗೆ ಮಾತ್ರ ಗೊತ್ತಿರ್ಬೇಕು. ಸೊ ದೇವಸ್ಥಾನಕ್ಕೆ ಹೋದಾಗ ಅದು ಇದು ಅನ್ನೋ ಮಾಡೋದ್ ಬದಲು ಖುಷಿಯಾಗಿರಿ, ದೇವ್ರೆಲ್ಲಾ ಕೊಡ್ತಾನೆ. ಬೇಜಾರ್ ಇಟ್ಕೊಂಡು ನಾನು ಏನೋ ಕಷ್ಟ ಇದೆ ನನ್ಗೆ, ಸರಿ ಬೇಡವೇ ಬೇಡ ಬಿಡು ಏನು ಮಾಡೋದಂತ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಸೊ ನನ್ಗೂ ಕಷ್ಟ ಇದೆ ಗುರು, ಬಟ್ ಆದ್ರೂ ಕೂಡ ನಾನು ಮಾಡ್ತೀನಿ. ಯಾಕೆಂದ್ರೆ ಅದನ್ನ ನಾವು ತೋರ್ಸ್ಕೋಬಾರ್ದು, ಯಾರ ಹತ್ರ ಕಷ್ಟ ಇದೆ ಅಂತ ಚಿಪ್ಪಾಗಿ ನೋಡ್ಬಿಡ್ತಾರೆ. ಸೊ ಹಾಗಾಗಿ ಕಷ್ಟ ಇದೆ ಅಂತ ತೋರ್ಸ್ಕೊಬಿಡಿ ಗಾಯ್ಸ್, ಹ್ಯಾಪಿ ಆಗಿರಿ. ದೇವ್ರೆಲ್ಲಾ ಕೊಟ್ಟಿದ್ದಾನೆ, ಇಷ್ಟೆಲ್ಲಾ ಕೊಟ್ಟಿದ್ದಾನೆ, ಹ್ಯಾಪಿ ಆಗಿರಿ.
ಒಬ್ರೇ ನಾವ್ ಇದ್ರೇನೆ ಚಂದ ಅಂತ ಅನ್ಸತ್ ನನ್ಗೆ. ಯಾಕಂದ್ರೆ ಬೇರೆಯವರೆಲ್ಲ ಜೊತೆಗಿದ್ರೆ ಕ್ಲಾಶಸ್ ಆಗ್ಬಿಡತ್ತೆ. ಸೊ ಹಾಗಾಗಿ ನಂಗೆ ಪ್ರೆಸೆಂಟು ಒಬ್ಳೆ ಇರೋಕ್ ಇಷ್ಟ. ಸೊ ಹಾಗಾಗಿ ಇದೀನಿ. ಅಂಡ್ ಎಲ್ಲ ಹುಡ್ಗಿರು ಹೋಗ್ಬೋದು ಒಬ್ಬೊಬ್ರೆ, ಏನಿಲ್ಲ. ಬಟ್ ನಮ್ಮ ಸೇಫ್ಟಿ ನಾವ್ ನೋಡ್ಕೋಬೇಕಷ್ಟೇನೆ, ನೀನೇನು ಇಲ್ಲ. ಇದ್ ನಮ್ ಮನೆ ಅನ್ನೋ ತರ ಇಡ್ತಾ ಇದೀನಿ ಗೈಸ್, ಆಮೇಲೆಲ್ಲ ಹೊತ್ಕೊಂಡ್ ಹೋಗ್ಬೇಕು. ನೈಟ್ ದರ್ಶನ ಹೆಂಗಿರತ್ತೆ ಅಂತ ಹೇಳಿ ನಾನ್ ನಿಮಗ್ ತೋರಿಸ್ಕೊಡ್ತೀನಿ. ಓಕೆ, ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ಸ್ವಲ್ಪ ಬೆಳಕಿದೆ. ಆದ್ರೂ ಕೂಡ ಇವಾಗ ಹೋಗೋಣ ಅಂತ. ಅಂದ್ರೆ ಸ್ವಲ್ಪ ಬೆಳ್ಕಳಿ ಈವ್ನಿಂಗ್ ಟೈಮಲ್ಲಿ ಸಕ್ಕದಾಗಿ ಕಾಣತ್ತಲ್ವಾ. ಸೊ ಹಾಗಾಗಿ ನಾನು ಆ ಟೈಮಲ್ಲಿ ಸ್ಯಾರಿ ಹಾಕಿದ್ದೆ ಅಂಡ್ ಈ ಟೈಮಲ್ಲಿ ಚೂಡಿ ಹಾಕಿದೀನಿ. ಹೋಗೋಣ ಇವಾಗ. ವೇಲ್ ಇಲ್ಲ ಗೈಸ್ ಇದಕ್ಕೆ, ಹಾಗಾಗಿ ಹೇರ್ನ ಮುಂದೆ ಹಾಕೊಂಡಿದ್ದೀನಿ. ವೇಲ್ ಇರೋದನ್ನ ತಂದಿದ್ದೀನಿ, ಬಟ್ ಅದು ಸ್ವಲ್ಪ ನಂಗೆ ಸರಿ ಅನಿಸ್ಲಿಲ್ಲ. ಸೊ ಹಾಗಾಗಿ ಡೀಸೆಂಟ್ ಆಗಿತ್ತು, ಇದನ್ನೇ ಹಾಕೊಂಡಿದ್ದೀನಿ. ಓಕೆನಾ? ಹೀಗೆ ಬಂದಾಗಿಂದ ನಾನು ಒಂದು ತೋರಿಸಿಲ್ಲ, ಒಂದು ತೋರಿಸ್ತೀನಿ. ಏನೋ ಒಂದು ನಾನು ಅದನ್ನ ಬಂದಾಗಿಂದ ಯೂಸ್ ಮಾಡಿಲ್ಲ, ತೋರಿಸ್ತೀನಿ ರೀ. ಇದೇ ನೋಡಿ ಪಾದ, ಇಷ್ಟು ದೊಡ್ಡದಿದೆ ಗೈಸ್, ನನ್ನ ಬೆರಳೆ ಆಗ್ತಿಲ್ಲ, ಇಷ್ಟು ದೊಡ್ಡದಿದೆ. ಬಂದಾಗಿಂದ ಯೂಸೇ ಮಾಡಿಲ್ಲ. ಇದು ಎಷ್ಟು ಚೆನ್ನಾಗಿದೆ. ಟಿಕೆಟ್ ನಾನು ಅದನ್ನ ನೋಡೇ ಇಲ್ಲ, ಯೂಸು ಮಾಡಿಲ್ಲ. ಸೊ ಏನೋ ಅಂತ ಅನ್ಕೊಂಡ್ಬಿಟ್ಟಿದೀನಿ. ನೋಡಿದ್ರೆ ಮ್ಯಾಟು ಪಾದ ಇಡೋಕೆ ನೋಡಿ. ಹಿಂಗೆಲ್ಲ ಒರ್ಸ್ಕೋಬಾರ್ದು, ಇಲ್ಲೇ ಒರ್ಸ್ಕೋಬೇಕು ನೀವು. ಈ ತರ ಮ್ಯಾಚಿಂಗ್ ಮ್ಯಾಜಿಕ್ 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 ಮ್ಯಾಟ್. ಇವಾಗ ಹೋಗ್ತಾ ಇದೀನಿ ಟೆಂಪಲ್ಗೆ, ನೋಡೋಣ ಹೆಂಗಿರತ್ತ. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ಯಾರೋ ಕಮೆಂಟ್ ಮಾಡಿದ್ರು, ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀನಿ. ಯಾರೋ ಏನಂತ ಅಂದರೆ, ನೀವು ಮೇಕಪ್ ಹಾಕಲ್ಲ ಯಾಕೆ ಅಂತ. ಸೊ ನನಗೆ ಮೇಕಪ್ ಇಷ್ಟನೇ, ಬಟ್ ಶೂಟಲ್ಲಿ ಮಾತ್ರ ಮೇಕಪ್ ಹಾಕ್ತೀನಿ. ಎಲ್ಲಾದರೂ ಹೋದಾಗ ನಾನು ಮೇಕಪ್ ಹಾಕಲ್ಲ, ಜಾಸ್ತಿ ಮೇಕಪ್ ಅಂತೂ ನಾನು ಯೂಸ್ ಮಾಡಲ್ಲ. ಎಲ್ಲಿ ಮಾಡ್ಬೇಕು ಅದು ಮಾಡಬೇಕು. ಆ್ಯಂಡ್ ಅಲಂಕಾರ ಅನ್ನೋದು ತಪ್ಪಾದರೆ ಸಾರಿ, ಬಟ್ ನಾನು ತಿಳ್ಕೊಂಡಿರೋದು ಎಷ್ಟು ಜಾಸ್ತಿ ಎಲ್ಲ ತಿಳ್ಕೊಂಡಿಲ್ಲ, ಸ್ವಲ್ಪ ತಿಳ್ಕೊಂಡಿದ್ದೀನಿ. ಬಟ್ ಅಲಂಕಾರ ಯಾರ ಹತ್ರ ಮಾಡಬೇಕು ಅಂತ ಹೇಳಿ ಅಂದ್ರೆ, ತನ್ನ ಹುಡುಗ ತನ್ನ ಗಂಡನ ಹತ್ರ ಅಲಂಕಾರ ಮಾಡಬೇಕು. ಅವಾಗ ಸಿಕ್ಕೋ ಖುಷಿ ಇದೆ, ಅದು ಸಿಕ್ಕಾಪಟ್ಟೆ. ಅವರೊಂದೇ ಒಂದು ಏನಾದರೂ ಚೆನ್ನಾಗಿ ಕಾಣ್ತಿದ್ಯಾ ಅಂತ ಹೇಳ್ಬಿಟ್ರೆ ಎಲ್ಲಿದೆಲ್ಲಿದೋ ಖುಷಿ ಬಂದ್ಬಿಡತ್ತೆ. ಹೋಗ್ತಿದ್ದೀನಿ, ತುಂಬಾ ಜನ ನನ್ನೇ ನೋಡ್ತಾ ಇದ್ದಾರೆ ಗೈಸ್, ವ್ಲಾಗ್ ಮಾಡ್ತಾ ಇದ್ದೀನಿ, ಭಯ ಆಗ್ತೈತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಆದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ಲ. ಸೊ ಹೋಗೋಣ ಈಗ. ಸಂಜೆ ಈ ತರ ಇದೆ ವೆದರು. ಹ್ಯಾಪಿ ಮೂಡಿಂದ ದೇವರ ರಾಯರ್ನ ದರ್ಶನ ಮಾಡೋಕೆ ಬಂದಿದ್ದೀನಿ ನಾನು. ಜನ ಅಂದ್ರೆ ತುಂಬಾ ಜನ ಇದ್ದಾರೆ ಗೈಸ್, ಪಾಪ ಪಂಚೆ ಎಲ್ಲ ಬಿಸಾಕ್ ಹೋಗ್ಬಿಟ್ಟಿದ್ದಾರೆ. ಇವಾಗ ದರ್ಶನ ಮಾಡಕ್ ಹೋಗ್ತಾ ಇದ್ದೀನಿ. ಮೆಹಂದಿ ನೋಡಿ ಇಲ್ಲಿ, ಬೇಡ ನಾನ್ ಗೈಸ್ ಮೆಹಂದಿ ಹೂವ ಎಲ್ಲ ನಂಗೆ ಇಷ್ಟ ಆಗಲ್ಲ. ಸೊ ಆದ್ರೂ ಹಾಕೋಬೇಕು. ಎಷ್ಟು ಚೆನ್ನಾಗಿ ಕಾಣ್ತೈತೆ ನೋಡಿ. ಇದು ಆಕ್ಚುಲಿ ಸ್ವರ್ಗ ಅಂದ್ರೆ. ಇವಾಗ ಬೆಳಗ್ಗೆ ಹಾಕ್ಸ್ಕೊಡ್ಬೇಕು. ಎಷ್ಟು ಚೆನ್ನಾಗಿ ಟೆನ್ ಟೆನ್ ಟೆನ್. ಅಂಡ್ ಗೈಸ್ ತುಂಬಾ ಬಲ್ಗಾಲ್ ಇಡೋಣ ಫಸ್ಟ್. ತುಂಬಾ ಹಸುಗಳಿದೆ ಗೈಸ್ ಇಲ್ಲಿ. ನನಗೆ 2 ಟೈಮ್ ಅಲ್ವಾ, ಎಷ್ಟು ನಂಗೆ ಏನ್ ಅನಿಸ್ತಿದೆ ಅಂದ್ರೆ, ಫುಲ್ಲು ಏನೋ ಸ್ವರ್ಗಕ್ಕೆ ಬಂದ್ಬಿಟ್ಟಿದೀನಿ ಅಂತ ಹೇಳಿ ಅನಿಸ್ತಿದೆ. ಸೊ ಇವಾಗ ಅಲ್ಲಿ ಹೋಗಿ ದರ್ಶನಕ್ಕೆ ಹೋಗೋಣ. ಇವಾಗ ತುಂಬಾ ಜನ ಬರ್ತಿದ್ದಾರೆ, ಎಂಟ್ರಿ ಆಗ್ತಾ ಇದ್ದಾರೆ. ಸೊ ವೆದರ್ ಹೀಗಿದೆ. ನನಗೆ ಫೋಟೋ ತೆಗಿಯಕ್ಕೆ ಕೊಟ್ರು, ತೆಗಿತಾ ಇದ್ದೀನಿ ಇವ್ರ ಫೋಟೋ. ಸ್ಮೈಲ್. ಇನ್ನೊಂದ್ಸಲ ತೆಗಿಲ್ಲ. ಹಾ, ವೆಲ್ಕಮ್. ಮೋಸ್ಟ್ ವೆಲ್ಕಮ್ ಸರ್. ಎಲ್ಲೋದ್ರಿ ನನ್ನ ಫೋನ್? ಅಯ್ಯೋ, ನನಗೆಲ್ಲರೂ ಫೋಟೋ ತೆಗಿಯಕ್ಕೆ ಹೇಳ್ತಿದ್ದಾರೆ ಗಾಯ್ಸ್. ಎಷ್ಟೇ ಏನ್ ಹೆಸರು ಮಾಡಿದ್ರು ಫೋಟೋ ಬಾಬಾ ಬೇರೆಯವ್ರದ್ದು ತೆಗಿಬೇಕು, ಅವ್ರಿಗೆ ಖುಷಿ. ಸ್ಮೈಲ್. ಬನ್ನಿ ಅಂಕಲ್, ನಿಂತ್ಕೊಳಕ್ ಹೇಳಿ ಅಂಕಲ್ಗೆ. ಬನ್ನಿ ಗೈಸ್, ಗಂಡ ಹೆಂಡತಿ ತುಂಬಾ ಚೆನ್ನಾಗಿದ್ದಾರೆ. ಆಗ್ಲಿಂದ ಫೋಟೋಸ್ಗೆ ಇದು ಮಾಡ್ತಿದ್ರು, ನಾನು ಬಂದ ತಕ್ಷಣ ತೆಗಿಯೋಕ್ ಹೇಳಿದ್ರು. ಸೆಂಟ್ರ್ ಬನ್ನಿ. ಕನ್ನಡನಾ? ಹಾ, ಸ್ಮೈಲ್ ಮಾಡಿ, ಹಾಯ್ ಮಾಡ್ಬಿಡಿ. ಚೆನ್ನಾಗಿದ್ದಾರ? ದರ್ಶನ ಎಲ್ಲ ಆಯ್ತಾ? ಓಕೆ, ಥ್ಯಾಂಕ್ ಯು. ನಂದು ಬ್ಯಾಂಗ್ಳೂರು. ಹೌದಾ? ಎಲ್ಲಿ ನೀವು? ಹೌದಾ, ನಾನ್ ಗಿರಿನಗರ್. ಬಾಯ್. ನೀವು ದರ್ಶನ ಮಾಡಕ್ ಹೋಗ್ಬೇಕಾ?
ಥ್ಯಾಂಕ್ ಯು ಹಿಡ್ಕೊಂಡಿದ್ದಕ್ಕೆ ಆಯ್ತಾ. ಥ್ಯಾಂಕ್ ಯು ಸೋ ಮಚ್. ರಾಯರ್ಗೆ ಹೋಗ್ಬೇಕಂದ್ರೆ ಫಸ್ಟ್ ಮಂಚಾಲಮ್ಮ ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ನಾನು ಬೆಳಿಗ್ಗೆ ಮರ್ತೋಯ್ತು ನಾನು. ಸೊ ಇವಾಗ ಬಂದಿದ್ದೀನಿ. ನೀವು ಕೂಡ ಹೋದ್ರೆ ಪಕ್ಕದಲ್ಲೇ ಇದೆ, ದೇವಸ್ಥಾನದ ಪಕ್ಕದಲ್ಲೇ. ನೀವೇನಾದ್ರೂ ದರ್ಶನ ಮಾಡ್ಕೊಳ್ಳೋದಂದ್ರೆ ದರ್ಶನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಫುಲ್ ಬೆಳ್ಳಿ ಇದೆ, ಬೆಳ್ಳಿಲಿ ಎಷ್ಟು ಚೆನ್ನಾಗಿದೆ. ದರ್ಶನ ಮಾಡ್ಕೊಳ್ಳಿ. ನಾನು ದರ್ಶನ ಮಾಡ್ಕೊಂಡೆ. ಇವಾಗ ಕೈ ಮುಗ್ದು ದರ್ಶನ ಮಾಡ್ಕೋತಾ ಇದ್ದೆ. ಬಟ್ ಅವ್ರು ಹೇಳಿದ್ರು ಒಳಗಡೆಯಿಂದ ದರ್ಶನ ಮಾಡ್ಕೊಳ್ಳಿ ಅಂತ. ಪೂಜಾರಿಯವ್ರು ಬನ್ನಿ ಒಳಗಡೆ ಅಂದ್ರು. ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಮಂಚಾಲಮ್ಮ ತಾಯಿ ದೇವಸ್ಥಾನ ಒಳಗಡೆಯಿಂದ ಹೋಗ್ತೀವಿ. ಎಂಟ್ರಿ. ಹಾಯ್ ಚಪ್ಪು. ಹಾಯ್ 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 ಚಪ್ಪು. ಹಾಯ್ ಮಾಡು, ಹಾಯ್ ಮಾಡು. ಗೈಸ್ ಓಡ್ಕೊಂಡ್ ಬಂದು ನಾನು ಬಂದಾಗ ಅದಕ್ಕೆ ಯೂಟ್ಯೂಬಿಗೆ ಕರ್ಕೊಂಡೆ. ಹಾಯ್ ಮಾಡು. ಹೆಲೋ ಯೂಟ್ಯೂಬ್. ಬಾಯ್ ಬಾಯ್. ಓಡ್ಕೊಂಡ್ ಬಂತು ಅದಕ್ಕೆ ಹಾಯ್ ಮಾಡಿಸ್ದೆ. ದರ್ಶನ ಡೈರೆಕ್ಟ್ ಆಗೇ ಸಿಕ್ತು. ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ, ತುಂಬಾ ಜನ ಇದ್ದಾರೆ. ನನಗೆ ದರ್ಶನ ಡೈರೆಕ್ಟ್ ಆಗಿ ಸಿಕ್ತು ಸಂಜೆ. ಸೊ ಹೋಗ್ತಾ ಇದ್ದೀನಿ. ಹೊತ್ತಲ್ಲಿ ರಥ ಹೋಗ್ತಾ ಇದೆ. ಸೊ ಈ ರಥನ ನಾನು ತೋರಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ ಇದು. ಸಿಗೋಕೆ ಪುಣ್ಯ ಮಾಡಿರ್ಬೇಕು. ತುಂಬಾ ಜನ ಇದ್ದಾರೆ. ನಾನು ಒಬ್ಬಳೇ ವಿಡಿಯೋ ಮಾಡ್ತಿರೋದು. ಎಷ್ಟು ಜನ ನಿಂತಿದ್ದಾರೆ ಅಲ್ಲಿ. ರಥೋತ್ಸವ ಬಂದಾಗ ತೋರಿಸ್ತೀನಿ ರೀ ನಿಮ್ಗೆ, ಚೆನ್ನಾಗಿರುತ್ತೆ ಎಲ್ಲ. ಸಂಜೆ ತೋರಿಸ್ತೀನಿ ಅಂತ. ಸೊ ಈ ವೈಬ್ ನೋಡಕ್ಕೆ ನಾನು ಇದ್ದಿದ್ದು. ನೈಟು ಸ್ಟೇ ಆಗಿದ್ದು. ಇದೇ ಗೈಸ್ ನಾನು ವೇಟ್ ಮಾಡ್ತಾ ಇರೋದು. ಸಂಜೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನೋಡೋಕೆನೆ. ನಾನು ಸಂಜೆ ವೇಟ್ ಮಾಡಿದ್ದು, ಇಲ್ಲಾಂದ್ರೆ ಹೋಗ್ಬಿಡ್ತಿದ್ದೆ ಮನೆಗೆ. ನಂಗೆ ಸಂಜೆ ವೇಟ್ ಬೇಕಾಗಿತ್ತು. ತುಂಬಾ ಅಂದ್ರೆ ತುಂಬಾ ಜನ ಗೈಸ್, ತುಂಬಾ ಜನ ಬಂದಿದ್ದಾರೆ. ಹೋಗೋಣ ಈಗ. ನಾನು ರಥದ ಹಿಂದೆ ಹೋಗ್ತಾ ಇದ್ದೀನಿ. ಇದು ಪ್ರತಿ ಗುರುವಾರ ನೈಟ್ ಆಗುತ್ತೆ, ಬೆಳಗ್ಗೆ ಆಗುತ್ತೆ ನಂಗೆ ಗೊತ್ತಿಲ್ಲ. ಬಟ್ ನಾನು ಕೇಳಿದ್ದೇನಂತ ಹೇಳಿ ಅಂದ್ರೆ ಪ್ರತಿ ಗುರುವಾರ ಆಗುತ್ತೆ ಸಂಜೆ ಹೊತ್ತು ಅಂತ ಹೇಳ್ಬಿಟ್ಟು ನಾನು ಕೇಳಿದೆ. ಬಟ್ ನಂಗೆ ಅಷ್ಟೆಲ್ಲ ಗೊತ್ತಿಲ್ಲ. ಬಟ್ ತುಂಬಾ ಖುಷಿ ಆಗ್ತಿದೆ ಗೈಸ್. ತುಂಬಾ ಜನ ಅಲ್ಲಿ ಇಲ್ಲಿ ನಿಂತ್ಕೊಂಡು ನೋಡ್ತಿದ್ದಾರೆ. ಬಟ್ ಆದ್ರೂ ನಾವು ರಥದ ಹಿಂದೆ ಹೋದ್ರೆ ಒಂಥರ ಏನೋ ಚೆನ್ನಾಗ್ ಅನ್ಸುತ್ತೆ ಅಂತ ಹೇಳಿ ಅನ್ಕೊಂಡಿದ್ದು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ನೀವು ಪೂಜೆ ಆದ್ಮೇಲೆ ಮುಟ್ಟಿ ನಮಸ್ಕಾರ ಮಾಡ್ಕೋಬಹುದು. ಅಲ್ಲೆಲ್ಲ ಹೂವು ಇರುತ್ತೆ. ನಂಗೊಂದು ಹೂವು ಸಿಕ್ತು ಇಷ್ಟು. ಪೂಜೆ ಆದ್ಮೇಲೆ ಮುಟ್ಬೋದು, ಅವ್ರು ಹೇಳ್ತಾರೆ ಪೂಜೆ ಆದ್ಮೇಲೆ ಮುಟ್ಬೋದು. ಇನ್ನೊಂದು ರಥ ಅಲ್ಲಿ ಹೋಗ್ತಾ ಇದೆ. ನಾನು ಮುಟ್ತೆ ಗೈಸ್, ತುಂಬಾ ಖುಷಿ ಆಗ್ತದೆ ನಾನು ಮುಟ್ತೆ ಅಂತ. ಫಸ್ಟ್ ಟೈಮ್. ಏನ್ ಹೇಳಿ ಖುಷಿಗೆ ನನ್ಗೆ ಆಗ್ತಿಲ್ಲ. ಇವಾಗ ಹೋಗೋಣ ಬನ್ನಿ. ಎಷ್ಟು ಜನ ಮಧ್ಯೆ ನಾನು ಕಳ್ದೋಗ್ಬಿಟ್ಟಿದೀನಿ ಅನ್ನಿಸ್ತೈತೆ. ಬಟ್ ಏನ್ ಮಾಡಕ್ಕಾಗಲ್ಲ. ಆದ್ರೆ ರಥನ ಮುಟ್ಟಿ ನಮಸ್ಕಾರ ಮಾಡಿದ್ದು ಒಂದು ಪುಣ್ಯ ನೋಡಿ. ಇವಾಗ ಈ ರಥನೇ ಬರ್ತೈತೆ ಗೈಸ್. 3 ರಥ ಇರುತ್ತೆ. 3 ರಥನು ಕೂಡ ನಾವು ಮುಟ್ಬೋದು ಪೂಜೆ ಆದ್ಮೇಲೆ. ನಾನು 3 ರಥನು, ಇನ್ನೊಂದು ರಥ ಹೋಗ್ತಾ ಇದೆ ಗೈಸ್. ಫಸ್ಟ್ ಟೈಮ್ ನಾನು ಟೆಂಪಲ್ ಅಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂದ್ರೆ ಅದು ಮಂತ್ರಾಲಯದಲ್ಲಿ. ಸಿಗಾಬಿಡ ಖುಷಿ ಆಗ್ತಾ ಇತ್ತು. ಅಷ್ಟು ಅಂದ್ರೆ ಇಲ್ಲ ಟೆಂಪಲ್ ಅಲ್ಲಿ ಅಷ್ಟೊತ್ತು ನಾನು ಇದು ಮಾಡಿಲ್ಲ. ಇದು 3 ರಥ ಆಗೋವರೆಗೂ ವೇಟ್ ಮಾಡಿದ್ದೀನಿ ನಾನು. ತುಂಬಾ ಖುಷಿ ಆಗ್ತಾ ಇದೆ ಗೈಸ್. ನಿಮ್ಗೊಂದು ನಾನು ತೋರಿಸ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ವರ್ಡ್ ಮೀನಿಂಗ್ಫುಲ್ ವರ್ಡ್ ರಾಘವೇಂದ್ರ ಸ್ವಾಮಿಯಿಂದ. ದಿಸ್ ಒನ್ ಚೆನ್ನಾಗಿದೆ ನೋಡಿ. ಮೀನಿಂಗ್ಫುಲ್ ಆಗಿದೆ. ಚೆನ್ನಾಗಿದೆ. ನಿಜ ಅಲ್ವಾ ಗೈಸ್? ಆಕ್ಚುಲಿ ಅದು ನಿಜ ಅಲ್ವಾ?
ಸಬ್ಸ್ಕ್ರೈಬರ್ ಅಂತೆ, ಸೊ ನನ್ನ ಫಾಲೋ ಮಾಡಿದ್ದಾರೆ. ಹಾಯ್ ಮಾಡ್ಬಿಡಿ, ಹಾಯ್. ಇವರು ನನ್ನ ಫಾಲೋವರು, ಬಟ್ ತುಂಬಾ ಪಾಪ ಮಾತಾಡ್ಸಿದ್ರು ಇಲ್ಲಿ ಬಂದು. ಆಗ್ಲಿಂದ ನಮ್ ಜೊತೆಗೆ ಇದ್ದಾರೆ, ಬಟ್ ನಾನು ವಿಡಿಯೋ ಮಾಡಿರ್ಲಿಲ್ಲ, ಇವಾಗ ವಿಡಿಯೋ ಮಾಡಿದೀನಿ. ನಾನು ಯೂಟ್ಯೂಬ್ ಚಾನಲ್ ನೋಡಿ, ಓಕೆನಾ? ಬಾಯ್. ಸೊ ತುಂಬಾ ಖುಷಿ ಬರ್ತಾ ಇದಾರೆ ನೋಡಿ, ತುಂಬಾ ಖುಷಿ ಆಯ್ತು ಅಂತ ಹೇಳಿ ಅಂದ್ರು. ಥ್ಯಾಂಕ್ಸ್ ಅಂತ ಹೇಳಿ ಅಂತ. ಸೊ ಇವಾಗ ಎಲ್ಲ ದರ್ಶನ ಎಲ್ಲ ಮುಗೀತು, ತುಂಬಾ ಖುಷಿ ಆಗ್ತಿದೆ. ಅನ್ನದಾನನು ಕೂಡ ಮಾಡಿದೆ, ಸ್ವಲ್ಪ ಹೊತ್ತು ಏನೋ ಮಾಡ್ಬೇಕು ಅಂತ ಹೇಳಿ ಅನಿಸ್ತು. ಅವ್ರು ಟಕ್ ಅಂತ ಕೊಟ್ರು, ಮಾಡಿದೆ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಮೋರ್ ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂತ ಹೇಳಿ ಅಂದ್ರೆ ಕೇಳಿ, ಏನಾದ್ರು ಹೇಳ್ತೀನಿ. ಬಟ್ ನಂಗೆ ಅಷ್ಟು ಗೊತ್ತಿಲ್ಲ. ನನಗೆ ಎಷ್ಟು ಪರಿಚಯ ಆಗಿದಾರೋ, ಎಷ್ಟು ಇದು ಆಗಿದೆಯೋ ಅಷ್ಟನ್ನ ನಾನು ಹೇಳ್ತೀನಿ. ಅಷ್ಟೆಲ್ಲ ಗೊತ್ತಿಲ್ಲ, ಏನೋ ತೋರ್ಸಿದೀನಿ ನೋಡಿ. ಅಂಡ್ ರಾಯರ್ ಇದ್ದಾರೆ ಅಂತ ಹೇಳ್ತಾರೆ. ಸೊ ರಾಯರ್ ಭಕ್ತರು ಯಾರ್ಯಾರು ಇದ್ದೀರಾ ನನಗೆ ಕಮೆಂಟ್ ಮಾಡಿ, ರಾಯರ್ ಇದ್ದಾರೆ ಅಂತ ಹೇಳಿ. ಸೊ ತುಂಬಾ ಜನ ಇದ್ರು, ಇವಾಗ ಖಾಲಿ ಆಯ್ತು. ಎಷ್ಟು ಇವಾಗ 8 o'clock ಏನೋ 8:30 ಆಯ್ತು. ಸೊ ತುಂಬಾ ಜನ ಇದ್ದು ಇವಾಗ ಖಾಲಿ ಆದ್ರು. ಒಬ್ರೇ ಹೋಗಕ್ಕೆ ಎಲ್ಲೂ ಆಗಲ್ಲ ಅನ್ನೋದು ನಾವು ತಿಳ್ಕೊಬಾರ್ದು. ಸೊ ನಾನು ಇವಾಗ ಒಬ್ಳೇ ಬಂದಿದ್ದೀನಿ. ನಂಗಂತೂ ಸಿಗಾಬಿಟ್ಟೆ ಖುಷಿ ಆಗ್ತದೆ. ನಂಗೆ ಏನೂ ಪ್ರಾಬ್ಲಮ್ ಏನೂ ಆಗಿಲ್ಲ. ಸೊ ಎಲ್ಲ ಒಳ್ಳೇದಾಯ್ತು. ಅಂಡ್ ಇನ್ನೊಂದೇನಂತ ಹೇಳಿ ಅಂದ್ರೆ, ನೀವು ಭಯ ಪಡ್ತೀರಾ, ಕೆಲವೊಬ್ರು ಭಯ ಅಂತೂ ಪಡಕ್ ಹೋಗ್ಬೇಡಿ. ನಿಮ್ಗೆ ಯಾರು ಬರ್ಬೇಕು ಅಂತ, ಯಾರಿಗೆ ಬರ್ಬೇಕು ಅಂತ ಅನ್ಸುತ್ತೋ ಕನ್ಫರ್ಮ್ ಆಗಿ ನೀವು ಬರ್ಬೋದು, ಓಕೆನಾ? ನಂಗಂತೂ ಏನೂ ತೊಂದರೆ ಆಗಿಲ್ಲ, ನೀವು ನೋಡ್ಬೋದು. ಸೊ ಇವಾಗ ನಾನು ಮನೆಗೆ ಹೊರಡ್ತೀನಿ. ಆಲ್ಮೋಸ್ಟ್ ಲೇಟ್ ಆಯ್ತು. ಅಂಡ್ ಗುರುವಾರ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಗೈಸ್. ಅಂಡ್ ಒಬ್ರೇ ಇಷ್ಟೊಂದು ಎಲ್ಲ ನನ್ಗೆ ಏನು ರಿಸ್ಕ್ ಅಂತ ಏನು ಅನಿಸ್ತಿಲ್ಲ. ಸೊ ನಾನು ರಾಯರನ್ನ ನೋಡ್ಬೇಕು ಅಂತ ಹೇಳಿ ಅನಿಸ್ತು, ಎದ್ಬಿಟ್ಟು ಒಬ್ಳೆ ಬಂದೆ. ಯಾರನ್ನೂ ಏನು ಇನ್ಫಾರ್ಮ್ ಮಾಡಿಲ್ಲ, ಬಂದೆ. ಖುಷಿ ಆಯ್ತು ನನಗೆ. ಅಂಡ್ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಸೊ ರಾಯರೇ, ನನ್ನ ಕರ್ಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ಇವಾಗ ನಾನು ಕೈ ನೋವ್ತಾ ಇದೆ ಗೈಸ್, ಆಗ್ಲಿಲ್ಲ ಒಬ್ಳೆ ಹಿಡ್ಕೊಂಡು ಕೈ ನೋವ್ತಾ ಇದೆ. ನನ್ನ ಫಸ್ಟ್ ಬ್ಲಾಗ್ ಅವರು ಇನ್ನೊಬ್ರು ಪಾಪ ಅವ್ರಿಗೆ ಹೇಳಿದೆ, ಅವ್ರು ಹಿಡಿದ್ರು. ಅಂಡ್ ಈ ಬ್ಲಾಗ್ನ ನಾನೇ ಹಿಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಬಾಯ್ ರಾಯರೇ, ಎಲ್ಲರಿಗೂ ಒಳ್ಳೇದು ಮಾಡಿ. ನನ್ನ ಸಬ್ಸ್ಕ್ರೈಬರ್ ಎಲ್ಲರೂ ಒಳ್ಳೇದು ಮಾಡಿ. ಆಚೆ ಎಷ್ಟು ಜನ ಇದ್ದಾರೆ ಗೈಸ್. ನೀವು ಒಬ್ಬರೇ ಜರ್ನಿ ಮಾಡ್ಬೋದು, ಕನ್ಫರ್ಮ್ ಆಗಿ ಮಾಡ್ಬೋದು. ಟ್ರೈನ್ ಬರ್ಬೋದು, ಡೈರೆಕ್ಟ್ ಆಗಿ ಟ್ರೈನ್ ಸಿಗುತ್ತೆ ನಿಮಗೆ. ಅಂಡ್ ಆಟೋ ಕೂಡ ಅಲ್ಲಿಂದ 60 ಅಲ್ಲ, ಒಂದು 70 ಕಿಲೋಮೀಟರ್ ಆಟೋ ಇದೆ. ಸೊ ನೀವು ಬರ್ಬೋದು ಅಲ್ಲಿಂದ, ಓಕೆನಾ? ಅಂಡ್ ನಂಗೆ ಮಾತಾಡೋಕೆ ಆಗ್ತಿಲ್ಲ ಗೈಸ್, ತುಂಬ ಸುಸ್ತಾಗ್ಬಿಟ್ಟಿದೆ ಓಡಾಡಿ. ಅಂಡ್ ನಾನು ಒಬ್ಳೆ ಬಂದಿದ್ದಕ್ಕೆ, ಬೇರೆಯವ್ರು ನನ್ನ ಜೊತೆ ಬಂದಿದ್ರೆ ಇಷ್ಟೊಂದು ಖುಷಿ ಆಗ್ತಿಲ್ಲೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಒಬ್ಳೆ ಬಂದಲ್ಲ, ನಂಗೆ ಸಿಕ್ಕಾಬಿಟ್ಟೆ ಖುಷಿ ಆಗ್ತದೆ.